ಹೆಚ್ಚಿಡಿಸಲಿಲ್ಲ ನಾವು ಹೆಚ್ಚಿನವರು ಮಾಸ್ತರ ಹೇಳೋ ನಾಗ್ಯ ಗರ್ಭಿಣಿ ಶ್ರಾವಣ ತಿಂಗಳದಾಗ ನಮ್ಮ ನೆನಪು ಬರ್ತೈತೆ ಶ್ರಾವಣ ತಿಂಗಳದಾಗ ನಮ್ಮ ನೆನಪು ಬರ್ತೈತೆ ನೆನಪು ಬರ್ತೈತೆ ಮನದಾಗ ಹೆಂಗ ಆಕೈತೆ ನೆನಪು ಬರ್ತೈತೆ ನಾಗಾಗಿ ನೆನೋ ಆಕೈತೆ ಮಳೆಯಾಗ ಆ ಜಮಕಂಡಿ ಪೇಟ್ಯಾಗ ಜಿಟ್ಟಿ ಮಳೆಯಾಗ ಆ ಜಮಕಂಡಿ ಪೇಟ್ಯಾಗ ಕೈಯ ಕೇಗಲಾಗ ಬಂದ ನಿಂತಿದ್ದ ಮಗಲಾಗ ಕೈಯ ಕೇಗಲಾಗ ಬಂದ ನಿಂತಿದ್ದ ಮಗಲಾಗ ಒಂದು ಪ್ರೀತಿ ಐತಿ ಅವ್ರು ಹಾಡಿದ ನಂತರ ನಾವೊಂದು ಹಾಡಿ 4 ಮಾತು ಹೇಳಿ ಮಂಗಳ ಕಾರ್ಯ ಮಾಡ್ತೀವಿ ಆಯ್ತಲ್ರಿ ಅದಕ್ಕೆ ಕೊನೆಯದಾಗಿ ಒಂದು ಮಾತು ಹೇಳ್ತೇನ್ರಿ ಏನ್ರಿ ಏನು ಹೇಳ್ಬೇಕಂದ್ರ ಇನ್ನೂ ಮುಂದಿನ ವಿಚಾರದೊಳಗೆ ಬಾಳದಾವು ನಾವು ನೀವು ಎಲ್ಲ ಕಾಲ ಕೆಟ್ಟೈತಿ ಅಂತೀವಿ ಕಾಲ ಕೆಟ್ಟಿಲ್ಲ ಮನುಷ್ಯನ ತಲಿ ಕೆಟ್ಟೈತಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಇಬ್ಬರು ತಾಯಿ ತಂದೆಗೆ ಹೌದು 2 ಗಂಡ ಮಕ್ಕಳಿದ್ದವ್ರಿ ಇದ್ರಿ ನೀವೇನು ಹಿರಿಯರದ್ರಲ್ಲ ಸಾಕಷ್ಟು ಹಿರಿಯತನವನ್ನ ಮಾಡಿರಿ ಮಾಡ್ಯಾರ್ರಿ ನ್ಯಾಯಗಳನ್ನ ಮಾಡಿರಿ ಮಾಡ್ಯಾರ ಎಂತಾವ ಎಂತಾವ್ರಿ 3 ತಿಂಗಳ ತಾಯಿನ ನಾ ಇಟ್ಕೋತನ 3 ತಿಂಗಳ ತಂದಿನ ಅವ ಇಟ್ಕೋಲ್ ಹೌದಾ 2 ಎಕರೆ ಹೊಲ ಅವ್ರ ಹೆಸರಲ್ಲೇ ಇಡುನು ಅವ್ರು ಯಾರಿಗೆ ಲಾಸ್ಟ್ ಕೊಡ್ತಾರ ಇಂಥವ್ ನ್ಯಾಯಗಳನ್ನು ತಾವೆಲ್ಲ ಮಾಡ್ಯಾರ್ರಿ ಇನ್ನಿಬ್ರು ಮಕ್ಕಳು ಎಂತ ಪಾಲ ತಗೊಂಡಾರಂದ್ರ ಎಂತಾದ್ರಿ ಅದನ್ನ ಕೇಳಿದ್ರ ಸಾಕ ನಮ್ಮ ಮೈ ಒಳಗ ರಕ್ತ ಸಹಿತ ಕುದಲಾಕತ್ತೈತಿ ಹೌದಾ ಹೌದು ಅದಕ್ಕೆ ವಿಚಾರ ಹೆಂಗೈತಿ ಅಂದ್ರ ಹೆಂಗ್ರಿ ಇಬ್ಬರು ತಂದೆ ತಾಯಿಗೆ 2 ಗಂಡು ಮಕ್ಕಳಿದ್ದು ಎದ್ರಿ 2 ಮಕ್ಕಳನ್ನ ವಿಜಾಪುರದಂತ ಸ್ಕೂಲ್ಗೆ ಸಾಲಿ ಕಲಿಲಾಕ್ ಹಾಕಿದ್ರು ಹೌದಾ ಹೌದು ಸಾಲಿ ಕಲಿಲಾಕ್ ಹಾಕಿದ್ರು ಹಾಕಿದಾಗ ಹೌದು ಹಾಕಿದೊಳಗೆ ಏನಾಗೈತಿ ಅಂದ್ರ ಏನಾತ್ರಿ ಒಂದಿಟ 2 ನಿಮಿಷ ಗಪ್ಕೊಂಡು ನಮ್ಮನ್ನು ಕೆಡಿಸ್ತೀರಿ ಮೊದ್ಲ ಮುಂದೆ ವಿಡಿಯೋ ಸ್ಟಾರ್ಟ್ ಐತಿ ಇಬ್ಬರು ತಂದೆ ತಾಯಿಗೆ 2 ಗಂಡು ಮಕ್ಕಳಿದ್ದು ಬಿಜಾಪುರದಂತ ಸ್ಕೂಲಿನೊಳಗ ಸಾಲಿ ಕಲಿಲಾಕ್ ಹಾಕಿದ್ರು ಆವಾಗ ಸಾಲಿ ಕಲಿಲಾಕ ರೊಕ್ಕ ಬೇಕು ದುಡ್ಡು ಬೇಕು ಅಂದಾಗ ಸಾಲ ಮಾಡಿ ಕಳಿಸಿದ್ರು ಹಿರಿಯರು ಸಾಲ ಮಾಡಿ ಮನಿ ಮಾರಿದ್ರು ಸಾಲ ಮಾಡಿ ಹೊಲ ಮಾರಿದ್ರು ಎಲ್ಲಾ ಮಾರಿ ತಂದೆ ತಾಯಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ಬಂದ್ರು ಹೌದಾ ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ಬಂದ್ರು ಆ ಸಮಯದೊಳಗ ಮಕ್ಕಳಿಗೆ ನೌಕರಿ ಸಿಗ್ತೈತಿ ಎಂತ ನೌಕರಿ ಒಬ್ಬೊಬ್ಬ ಮಗನಿಗೆ ಒಂದೊಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರ ನಮ್ಮ ದೇಶದಾಗಲ್ಲ ಹೊರ ದೇಶದೊಳಗೆ ಸಿಕ್ತ್ರಿ ಇಲ್ಲಿ ತಂದೆ ತಾಯಿ ಫುಲ್ ಖುಷಿ ಮಕ್ಕಳಿಗೆ ನೌಕರಿ ಸಿಕ್ಕೈತಿ ನಮ್ಮ ಹಾದ ಆಸ್ತಿ ಹೊಳ್ಳಿ ತರ್ತಾರ ಹಾದ ಮನೆಯನ್ನು ಹೊಳ್ಳಿ ತರ್ತಾರ ನಮ್ಮ ಮಕ್ಕಳ ಜೋಡಿನ ಸುಖ ಸಂಪತ್ತಿನಿಂದ ಇರಬಹುದು ತಂದೆ ತಾಯಿ ಇಲ್ಲಿ ಊರು ಮಂದಿ ತುಂಬಾ ಹೇಳ್ಕೊಂತ ಅಡ್ಡಾಡಕ್ತಾವು ಅವು 2 ಮಕ್ಕಳು ಅಲ್ಲೇ ಲವ್ ಮಾಡಿ ಹೊರದೇಶಕ್ಕೆ ಮದುವೆ ಆಗಿ ಹೋಗಿದ್ರು ತಂದೆ ತಾಯಿಗಳು ಭಿಕ್ಷಾ ಬಿಡ್ಕೊಂತ 6 ತಿಂಗಳು ಕಳೆದ್ರು 6ನೇ ತಿಂಗಳಿಗೆ ತಂದೆ ನಾವು ಒಬ್ಬ ಸತ್ತರಿ ತಾಯಿ ಮಕ್ಕಳಿಗೆ ಪತ್ರ ಬರಿತಾಳ ನಿಮ್ಮ ತಂದೆ ಸತ್ತಾನು ಬಂದ ಮಣ್ಣು ಕೊಟ್ಟು ಹೋಗ್ರಿಪ್ಪ 3 ದಿವಸಕ್ಕೆ ಹೊರದೇಶಕ್ಕೆ ಪತ್ರ ಮುಟ್ಟಿತು ಸಣ್ಣ ಮಗ ಒಬ್ಬನೇ ಬರ್ತಾನ್ರಿ ಯಾಕಪ್ಪ ನಿಮ್ಮ ಅಣ್ಣ ಬಂದಿಲ್ಲ ಅಂದಾಗ ನನಗೆ ಗೊತ್ತಿಲ್ಲ ತಾಯಿ ನಾ ಒಬ್ಬನೇ ಬಂದಿನಿ ಇಂದ ಬರ್ತಾನ ನಾಳೆ ಬರ್ತಾನ ನಾಡ್ದು ಬರ್ತಾನ ಅಂತ ಹೇಳಿ ಹೆಣವನ್ನ 1 ವಾರ ಇಟ್ರು ಸಣ್ಣ ಮಗ ಜಗಳ ತಗದ ಏ ಯವ್ವ ಇದನ್ನ 2 ದಿವಸ ಇರ್ತಿ ನಾ 1 ವಾರ ಆಯ್ತು ಬಂದು ನನ್ನ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಬಂದ ನಡಿ ಮಣ್ಣು ಕೊಡು ನಡಿ ಆಗ ತಾಯಿ ಹೇಳ್ತಾಳ ಏನತ್ರಿ ಹಿರಿಯ ಮಗ ತಂದಿ ತಲೆಯ ಹಿಡಿಯುವ ಪದ್ಧತಿ ಐತಿ ಹೌದಾ ನಿಮ್ಮ ಅಪ್ಪನ ಮೋತಿ ಮರಳಿ ಸಿಗಂಗಿಲ್ಲ ಹೌದಾ ಇಂದು ನಾಳೆ ಕೆಲಸ ಇರ್ಬೇಕು ಇನ್ನೊಂದ್ 2 ದಿವಸ ನೋಡೋಣ ಅಂದಳು ಅವ ಮಗ ಸಣ್ಣವ ಸಿಟ್ಟಿಗೆ ಬರ್ತಾನೆ ಏ ಯವ್ವ ನಾ ಹೇಳಿದ ಕೇಳು ಅಣ್ಣ ಬರಂಗಿಲ್ಲ ಹೋಗಿ ಮಣ್ಣು ಕೊಡು ನಡಿ ಅಂದ ಯಾಕೆ ಬರಂಗಿಲ್ಲಪ್ಪ ಅಂದಳು ನಾವಿಬ್ರು ಮಾತಾಡ್ಕೊಂಡು ಬಂದೆವು ಅಪ್ಪ ಸತ್ತಾಗ ನೀ ಹೋಗು ಅವು ಸತ್ತಾಗ ನಾ ಹೋಗು ನೋಡ್ರಿ ಅಂತ ಕಾಲ್ ಬಂದೈತಿ ಕಾಲು ಕೆಟ್ಟೈತಿ ಅಂತೀವಿ ಕಾಲು ಕೆಟ್ಟಿಲ್ಲ ಮನುಷ್ಯನ ತಲಿ ಕೆಟ್ಟೈತಿ ಗಂಡು ಹೆಚ್ಚ ಅಂತೀವಿ ಮಾಸ್ತರ ಹೌದಾ ಜಗತ್ತಿನೊಳಗೆ ನಿಜ ಸಂಗತಿ ಒಳಗೆ ಎಷ್ಟೋ ಘಟನೆಗಳು ಇಂಥವು ನಡೆದಾವ್ರಿ ತಾಯಿ ಎಷ್ಟೋ ಇಂಥ ಕಷ್ಟಗಳನ್ನು ಸಹಿಸ್ಕೊಂಡು ಮಕ್ಕಳನ್ನ ಉಪಚಾರ ಮಾಡಿ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಐತಿ ಗೊತ್ತೈತಿ ತಾಯಿ ನಾವು ಈಗ ಒಂದೋ ವಿಚಾರ ಮಾಡೋಣ್ರಿ ಮಾಸ್ತರ್ ಹೇಳ್ತಾನು ಗರ್ಭಿಣಿ ನನ್ನಿಂದ ಆಗ್ಯದಿ ಒಂದ ಚರ್ಚೆ ಮಾಡೋಣ ಏನ್ರಿ ಹಿರಿಯರ ಅಂದಾಜು ಒಂದು ಊಟ ಮಾಡ್ಬೇಕಾದ್ರೆ 1 ಹೊತ್ತಿಗೆ ಎಷ್ಟು ರೊಟ್ಟಿ ತಿಂತೀರಿ
ಅಂದಾಜ್ ಎಷ್ಟು ತಿತ್ತೀರಿ ಒಂದು 4 ತಿತ್ತೀರಿ ವಾಸುರ ಊರಾಗ ಕಿರ್ಯಾಳ ದುರ್ಗಾದೇವಿ ನೆನಸಾಳ ವಾಸುರ ಊರಾಗ ಕಿರ್ಯಾಳ ರವಿಯ ಕವನಗಳ ನೀರ ಹರಿದಂಗ ಸುಳಸುಳ ರವಿಯ ಕವನಗಳ ನೀರ ಹರಿದಂಗ ಸುಳಸುಳ ಹರದೇಶಿನಿ ಮೂಳ ಹೇಳಬೇಡನೆ ಸೋಳ ಹರಿಸನೆ ಮೂಲ ಏನಾರ ಹೇಳಬೇಡನೆ ಸೋಳ ನೆನೆಯಿಂದ ಏನು ಇಲ್ಲ ಆಗಲಿ ಜನರ ಜಗಳ ನೆನೆಯಿಂದ ಏನು ಇಲ್ಲ ಆಗಲಿ ಜನರ ಜಗಳ ಶ್ರಾವಣ ತಿಂಗಳದಾಗ ನಮ್ಮ ನೆನಪು ಬರ್ತೈತೆ ಶ್ರಾವಣ ತಿಂಗಳದಾಗ ನಮ್ಮ ನೆನಪು ಬರ್ತೈತೆ ನೆನಪು ಬರ್ತೈತೆ ಮನದಾಗ ಹಂಗಂಗ ಹಾಕೈತೆ ನೆನಪು ಬರ್ತೈತೆ ನಾಗಾಗಿ ನೆನೋ ಹಾಕೈತೆ ಜಮಕಡಿ ಮಳೆಯಾಗ ಆ ಜಮಕಡಿ ಪ್ಯಾಟ್ಯಾಗ ಜಟ್ಟಿ ಮಳೆಯಾಗ ಆ ಜಮಕಡಿ ಪ್ಯಾಟ್ಯಾಗ ಕೈಯ ಕೇಗಲಾಗ ಬಂದ ನಿಂತಿದ್ದ ಮಗಲಾಗ ಕೈಯ ಕೇಗಲಾಗ ಬಂದ ನಿಂತಿದ್ದ ಮಗಲಾಗ ಹರದೇಶಿನಿ ಮೂಲ ಏನಾರ ಹೇಳಬೇಡನೆ ಸೋಳ ಹರಿಸನೆ ಮೂಲ ಏನಾರ ಹೇಳಬೇಡನೆ ಸೋಳ ನೆನೆಯಿಂದ ಏನು ಇಲ್ಲ ಆಗಲಿ ಜನರ ಜಗಳ ನೆನೆಯಿಂದ ಏನು ಇಲ್ಲ ಆಗಲಿ ಜನರ ಜಗಳ ಚಲೋ ಜಾಂದೆ ಗಾಡಿ ರೈಟ್